Can I start, sir? Good morning, students. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತದ ವಿಭಾಗಕ್ಕೆ ಸ್ವಾಗತ. ಇವತ್ತು ನಾನು ಒಂದು ಜನರಲ್ ಟಾಪಿಕ್ ಅನ್ನು ತಗೊಂಡಿದ್ದೇನೆ, ಗಣಿತದ ಚಿಹ್ನೆಗಳು. ನಿಮಗೆಲ್ಲರಿಗೂ ಗೊತ್ತಿದಾವು ಚಿಹ್ನೆಗಳು ಯಾವ್ಯಾವ ಇದಾವು ಅಂತ ಹೇಳಿ. ಗಣಿತದ ಚಿಹ್ನೆಗಳು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈ ಚಿಹ್ನೆಗಳಿಂದನೇ ನಮಗೆ ಏನಾಗ್ಬಿಡ್ತೈತಿ, ಗಣಿತ ಒಂದು ಕಬ್ಬಿಣದ ಕಡಲೆ ಅನ್ನೋದು ಎಲ್ಲರಿಗೂ ಒಂಥರ ಏನಾಗ್ಬಿಟ್ಟೈತಿ, ಮೈಂಡ್ ಸೆಟ್ ಆಗ್ಬಿಟ್ಟೈತಿ. ಯಾಕಂದ್ರೆ ಆ ಚಿಹ್ನೆಗಳ ಪರಿಕಲ್ಪನೆ ನಮ್ಗೆ ಸರಿಯಾಗಿ ಇಲ್ಲದೆ ಇರೋದಕ್ಕೆ ನಾವೇನ್ ಮಾಡ್ತೇವಿ, ಲೆಕ್ಕ ಮಾಡುವಾಗ ಚಿಹ್ನೆ ಬರೆಯೋದನ್ನ ತಪ್ಪು ಬರ್ದೀವಿ ಅಂತಂದ್ರೆ ನಮ್ದು ಲೆಕ್ಕ ರಾಂಗ್ ಆಗಿ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತ ಸಾಧ್ಯತೆ ಇರ್ತೈತಿ. ಅವಾಗ ನಮ್ಗೆ ಏನಾಗ್ಬಿಡುತ್ತೆ, ಅದ್ರ ಮೇಲಿನ ಇಂಟ್ರೆಸ್ಟ್ ಹೋದಂಗ ಆಗ್ಬಿಡ್ತೈತಿ. ಅದಕ್ಕೆ ನಮ್ಗ ಗಣಿತದ ಚಿಹ್ನೆಗಳದ್ರ ಬಗ್ಗೆ ಪರಿಕಲ್ಪನೆ ಇರಬೇಕು. ಸೊ ನಾನಿವತ್ತ ಗಣಿತದ ಚಿಹ್ನೆಗಳು ಅಥವಾ ಮ್ಯಾಥಮೆಟಿಕಲ್ ಸಿಂಬಾಲ್ಸ್ ಅನ್ನುವ ಒಂದು ಕಾನ್ಸೆಪ್ಟ್ ತಗೊಂಡ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೇನೆ. ಹೌದಾ? ಫಸ್ಟ್ ನಮಗ ಗಣಿತದ ಮೂಲ ಕ್ರಿಯೆಗಳು ಗೊತ್ತದಾವು. ಯಾವ ಹೇಳ್ರಿ ನೋಡೋಣ. ಗಣಿತದ ಮೂಲ ಕ್ರಿಯೆಗಳು ಸಂಕಲನ. ಹೌದಾ? ಇದಕ್ಕೆ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಿ, ಎಡಿಷನ್. ಸಂಕಲನ. ನೆಕ್ಸ್ಟ್ ವ್ಯವಕಲನ. ಹೌದಾ? ವ್ಯವಕಲನ. ಇದಕ್ಕೇನಂತ ಕರಿತೇವಿ, ಸಬ್ಟ್ರಾಕ್ಷನ್. ಹೌದಾ? ನೆಕ್ಸ್ಟ್ ಗುಣಾಕಾರ. ಆಲ್ರೆಡಿ ನಮಗೆ ಇವೆಲ್ಲ ಗೊತ್ತಿದಾವ, ಬಟ್ ಅದರ ಚಿಹ್ನೆಗಳ ಪರಿಕಲ್ಪನೆ ನಮಗೆ ಸರಿಯಾಗಿಲ್ಲ. ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್. ಹೌದಾ? ನೆಕ್ಸ್ಟ್ ಭಾಗಾಕಾರ. ಹೌದಾ? ಇದಕ್ಕೆ ನಾವೇನಂತ ಕರಿತೀವಿ, ಡಿವಿಷನ್ ಅಂತ ಕರಿತೀವಿ. ಹೌದಾ? ಈಗ ನೋಡ್ರಿ, ಸಂಕಲನದ ಸಿಂಬಾಲ್ ಯಾವ್ದಿದೆ ನೋಡ್ರಿ, ನಿಮಗೆ ಆಲ್ರೆಡಿ ಗೊತ್ತಿದೆ, ಪ್ಲಸ್ ಇದೆ. ವ್ಯವಕಲನದ್ದು ಮೈನಸ್ ಇದೆ. ಗುಣಾಕಾರದ್ದು ಯಾವ್ದಿದೆ, ಇಂಟು ಇದೆ. ಹೌದಾ? ಭಾಗಾಕಾರದ್ದು ಯಾವ್ದಿದೆ, ಈ ಸಿಂಬಾಲ್ ಇದೆ. ಕರೆಕ್ಟ್? ಈಗ ನಾನು ಈ ಸಂಕಲನವನ್ನ ಕೂಡಿಸುವಾಗ, ಕಳೆಯುವಾಗ ಚಿಹ್ನೆಗಳನ್ನ ನಾವು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನ ನಾನಿವತ್ತು ತಿಳಿಸ್ಕೊಡ್ತೇನೆ. ಫಸ್ಟ್ ನಾ ಯಾವ್ದು ನೋಡೋಣ ಅಂದ್ರೆ ಸಂಕಲನ ಅಂತ ನೋಡೋಣ. ಹೌದಾ? ಈಗ ನೋಡ್ರಿ, ಸಂಕಲನ. ಈಗ ಪ್ಲಸ್, ಇದು ಪ್ಲಸ್ ಇತ್ತಂದ್ರ ಸಜಾತಿಯ ಚಿಹ್ನೆಗಳು, ಸೇಮ್ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಇವಾಗ ಕೂಡಿಸ್ಬೇಕು. ಹೌದಾ? ಸೇಮ್ ಚಿಹ್ನೆಗಳಿದ್ರೆ ನಾವು ಕೂಡಿಸ್ಬೇಕು. ಫಾರ್ ಎಕ್ಸಾಂಪಲ್, ಈಗ ನೋಡ್ರಿ, +7 ಅಂತ ಇದೆ. ಹೌದಾ? ಇದನ್ನ ನಾನು ಕೂಡಿಸ್ಬೇಕು. +6 ಅಂತ ಇದೆ. ಕರೆಕ್ಟ್? ಈಗ ನಾ ಏನ್ ಮಾಡ್ತೇನೆ ನೋಡ್ರಿ, +7 ಪ್ಲಸ್ ಇಂಟು ಪ್ಲಸ್ +6 ಇಸ್ ಈಕ್ವಲ್ ಟು 7 + 6 ಏನಾಯ್ತು ಹೇಳ್ರಿ, 13. ಹೌದಾ? ದೊಡ್ಡ ಅಂಕಿ ಹಿಂದಿ ಅಂದ್ರೆ ಇವೆರಡು ಪ್ಲಸ್ ಚಿಹ್ನೆನ ಇರೋದ್ರಿಂದ ನಾವು ಪ್ಲಸ್ ಬರೆದ್ರು ನಡೀತೈತಿ, ಬಿಟ್ರು ನಡೀತೈತಿ. ಯಾಕಂದ್ರೆ ಪ್ಲಸ್ ಇದ್ದೇ ಇರ್ತೈತದ. ಹೌದಾ? ಮೈನಸ್ ಇದ್ದಾಗ ಮಾತ್ರ ನಾವು ಕಂಪಲ್ಸರಿ ಬರೀಲೇಬೇಕು. ಅವಾಗ ಇದು ಎಷ್ಟು ಬಂತು ಹೇಳ್ರಿ, +13 ಬಂತು. ಕರೆಕ್ಟ್? ಈ ರೀತಿ ಸಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಕೂಡಿಸ್ಬೇಕು. ಇನ್ನೊಂದು ನೋಡೋಣ, ಪ್ಲಸ್, ಇದು ಮೈನಸ್ ಇದೆ. ಹೌದಾ? ಇವಾಗ ಏನ್ ಮಾಡ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರ ಕಳಿಬೇಕು. ಹೌದಾ? ಮೈನಸ್ ಮಾಡ್ಬೇಕು. ಬಟ್ ಅದು ಹೆಂಗಂದ್ರ ದೊಡ್ಡ ಅಂಕಿ ಹಿಂದಿನ ಚಿಹ್ನೆಯನ್ನ ನಾವು ಅದಕ್ಕೆ ಇಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೇಮ್ ಇದ ನಂಬರ್ ತಗೋತೇನೆ, ಬಟ್ ಚಿಹ್ನೆಗಳನ್ನ ನಾನು ಚೇಂಜ್ ಮಾಡ್ತೇನೆ. ಇಲ್ಲಿ ನೋಡ್ರಿ, +7 ಇದೆ. ಕರೆಕ್ಟ್? ಪ್ಲಸ್ ಇದೇನಿದೆ ನೋಡ್ರಿ, ಇಲ್ಲಿ -6 ಅಂದ್ರೆ ಇದನ್ನ ಏನ್ ಮಾಡ್ತೇನೆ ನಾನು, -6 ಅಂತ ತಗೋತೀನಿ. ಸೊ ಇಲ್ಲಿ +7 ಪ್ಲಸ್ ಇಂಟು ಮೈನಸ್ ಏನಾಯ್ತು ನೋಡ್ರಿ, ಇಲ್ಲಿ ಮೈನಸ್, ಇದೇನಾಯ್ತು 6 ಆಯ್ತು. ಕರೆಕ್ಟ್? ಇಲ್ಲಿ ನೋಡ್ರಿ, +7 -6 ಇಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ ನಾ ಏನ್ ಹೇಳೇನಿ, ಈ ಸಂಕಲನದ ರೂಲ್ಸ್, ಸೈನ್ ರೂಲ್ಸ್ ಏನ್ ಹೇಳೇನಿ, ಪ್ಲಸ್ ಮೈನಸ್ ಅಂದ್ರೆ ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಸೊ 7 - 6 ಎಷ್ಟಾಯ್ತು, 1 ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಯಾವ್ದಿದೆ, ನಮಗ ಪ್ಲಸ್ ಇದೆ. ಕರೆಕ್ಟ್? ಈ ಆನ್ಸರು ಪ್ಲಸ್ ಬಂತು. ಅಂದ್ರ ಸಜಾತಿಯ ಚಿಹ್ನೆಗಳಿದ್ರೆ ಕೂಡಿಸ್ಬೇಕು, ವಿಜಾತಿಯ ಚಿಹ್ನೆಗಳಿದ್ರೆ
ಮೈನಸ್ ಮಾಡಬೇಕು ಅಂದ್ರೆ ಸೇಮ್ ಚಿಹ್ನೆ, ಇದು ಡಿಫ್ರೆಂಟ್ ಚಿಹ್ನೆ ಇದೆ. ಹೌದಾ? ಇನ್ನೊಂದು ಟೈಪ್ ನೋಡ್ತೇನೆ ನೋಡಿ. ಇಲ್ಲಿ ನೋಡ್ರಿ, ಮೈನಸ್ ಇಸ್ ಈಕ್ವಲ್ ಟು ಇದನ್ನ ಪ್ಲಸ್ ಮಾಡಬೇಕು. ಹೌದಾ? ಇಲ್ಲಿ ನೋಡ್ರಿ, ಮೈನಸ್ ಚಿಹ್ನೆಗಳು ಅಂದ್ರೆ ಇವು ಸಜಾತಿಯ ಚಿಹ್ನೆಗಳದಾವ್. ನಾವು ಅವಾಗ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಬಟ್ ಇದೇ ಚಿಹ್ನೆಯನ್ನ ನಾವು ಇಡಬೇಕು. ಫಾರ್ ಎಕ್ಸಾಂಪಲ್, ಅದೇ ನಂಬರ್ ತಗೋತೇನೆ, ನಿಮಗೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ಹೇಳಿ. -7 ಪ್ಲಸ್ -6. ಕರೆಕ್ಟ್? -7 ಪ್ಲಸ್ -6 ಅಂದ್ರ ಎರಡು ಸಜಾತಿಯ ಚಿಹ್ನೆಗಳಿದ್ದಾವ, ಸೇಮ್ ಚಿಹ್ನೆಗಳಿದ್ದಾವ. ಸೊ -7 ಪ್ಲಸ್ ಇಂಟು ಮೈನಸ್ -6. ಕರೆಕ್ಟ್? ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ -7 -6. ನಮ್ ರೂಲ್ಸ್ ಏನಿದೆ ನೋಡ್ರಿ, ಇಲ್ಲೇ ಮೈನಸ್ ಅಂದ್ರ ಸಜಾತಿಯ ಚಿಹ್ನೆಗಳಿದ್ರ ಕೂಡಿಸ್ಬೇಕು, ಕೂಡಿಸಿ ಅದೇ ಚಿಹ್ನೆಯನ್ನ ನಾವು ಇಡಬೇಕು. ಸೊ ಇಲ್ಲಿ ನೋಡ್ರಿ, 7 6 7 ಪ್ಲಸ್ 6 ಎಷ್ಟಾಯ್ತು ನೋಡ್ರಿ? 13 ಆಯ್ತು. ಬಟ್ ಇಲ್ಲಿ ಚಿಹ್ನೆ ಯಾವ್ದಿದೆ ನೋಡ್ರಿ? ಮೈನಸ್ ಇದೆಯಲ್ಲ. ಸೊ ನಾವು ಇಲ್ಲಿ ಮೈನಸ್ ಅನ್ನ ಇಡಬೇಕು. -13 ಬಂತು. ಅಲ್ಲಿ ಪ್ಲಸ್ ಇದ್ದಾಗ ಪ್ಲಸ್ ಬಂದಿತ್ತು, ಇಲ್ಲಿ ಮೈನಸ್ ಇದ್ದಾಗ -13 ಬಂತು. ಕರೆಕ್ಟ್? ಈಗ ಇನ್ನೊಂದು ಚಿಹ್ನೆ ನೋಡೋಣ. ಮೈನಸ್ ಪ್ಲಸ್ ಪ್ಲಸ್. ಹೌದಾ? ಇವಾಗಿದ್ದಾಗೂ ವಿಜಾತಿಯ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು? ಮತ್ತು ಮೈನಸ್ ಮಾಡ್ಬೇಕು. ದೊಡ್ಡ ಅಂಕೆ ಹಿಂದಿನ ಚಿಹ್ನೆಯನ್ನ ನಾವು ಇಲ್ಲಿ ಇಡಬೇಕು. ಕರೆಕ್ಟ್? ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್, ಮೈನಸ್ ಪ್ಲಸ್ ಪ್ಲಸ್ 6. ಕರೆಕ್ಟ್? -7 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 6. ಇಲ್ಲಿ ನೋಡ್ರಿ, ಈಗ ಏನ್ ಮಾಡ್ಬೇಕು? ವಿಜಾತಿಯ ಚಿಹ್ನೆಗಳಿದ್ದಾಗ ನಾವು ಮೈನಸ್ ಮಾಡ್ಬೇಕು. ಸೊ 7 - 6 1 ಆಯ್ತು. ಬಟ್ ದೊಡ್ಡ ಅಂಕೆ ಹಿಂದಿನ ಚಿಹ್ನೆ ಯಾವ್ದಿದೆ ನೋಡ್ರಿ? ಇಲ್ಲಿ ಮೈನಸ್ ಇದೆ. ಕರೆಕ್ಟ್? ಈ ರೀತಿ ನಮಗ ಸಂಕಲನದ ರೂಲ್ಸ್ ಗಳನ್ನ ನಮಗ ಗೊತ್ತಿರ್ಬೇಕು. ಕರೆಕ್ಟ್? ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಹಂಗೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, 12 -10 ಪ್ಲಸ್ 8 ಅಂತ ಇದೆ. ಕರೆಕ್ಟ್? ಇದೊಂದು ಲೆಕ್ಕ ನೋಡೋಣ. ಈಗ ಫಸ್ಟ್ ನಾ ಏನ್ ಮಾಡಿದೆ, ಇಲ್ಲಿ ಯಾವ್ದು ಚಿಹ್ನೆ ಇರ್ಲಿಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ? ಪ್ಲಸ್ ಇರ್ತೈತಿ. ಸೊ ಇವನ್ ಎರಡು ಫಸ್ಟ್ ನೋಡ್ಕೊಳ್ಳೋಣ. ಈಗ ಪ್ಲಸ್ ಮೈನಸ್ ಇದ್ದಾಗ ನಾ ಏನ್ ಮಾಡ್ಬೇಕಂತ ಹೇಳೀನಿ? ಮೈನಸ್ ಮಾಡ್ಬೇಕಂತ ಹೇಳಿದ್ದೇನೆ. ಹೌದಾ? ಸೊ 12 ಒಳಗ 10 ಮೈನಸ್ ಮಾಡ್ರಿ, ಅಥವಾ 12 - 10. 12 - 10 ಮಾಡಿದ್ರೆ ಎಷ್ಟು ಬಂತ ಹೇಳ್ರಿ? 2 ಬಂತು. ಕರೆಕ್ಟ್? ಇಲ್ಲಿ ಏನ್ ಮಾಡ್ಬೇಕು? ದೊಡ್ಡ ಅಂಕೆ ಹಿಂದಿನ ಚಿಹ್ನೆ ಯಾವ್ದಿದೆ ನೋಡ್ರಿ? ಇಲ್ಲಿ ಪ್ಲಸ್ ಇದೆ. ಕರೆಕ್ಟ್? ಈ +8 ಮತ್ತೆ ಇಲ್ಲಿ ಇಟ್ಕೋರಿ. ಸೊ ಇವಾಗ ಮತ್ತೆ ಇಲ್ಲಿ ಎರಡು ಸಂಖ್ಯೆ ಬಂದು ನಮಗ. ಈಗ ಏನ್ ಮಾಡ್ಬೇಕು? ಸಜಾತಿಯ ಚಿಹ್ನೆಗಳಿದ್ದಾವ, ಸೇಮ್ ಚಿಹ್ನೆಗಳಿದ್ದಾವ. ಅವಾಗ ನಾವೇನ್ ಮಾಡ್ಬೇಕು? 8 + 2 ಮಾಡಿ ಏನ್ ಮಾಡ್ಬೇಕು? ಇದನ್ನ 10 ಮಾಡ್ಬೇಕು. ಕರೆಕ್ಟ್? ದೊಡ್ಡ ಅಂಕೆ ಹಿಂದಿನ ಚಿಹ್ನೆ ಪ್ಲಸ್ ಇದ್ದಾಗ ನೀವು ಬರೀದೇ ಇದ್ರು ನಡಿತೈತಿ, ಅದು ನೀವು ಬರೀದೇ ಇದ್ರು ಪ್ಲಸ್ ಇದ್ದೇ ಇರ್ತೈತಿ. ಬಟ್ ಮೈನಸ್ ಇದ್ದಾಗ ಮಾತ್ರ ಕಂಪಲ್ಸರಿ ಬರೀಲೇಬೇಕು. ಕರೆಕ್ಟ್? ಇವಾಗ ನೆಕ್ಸ್ಟ್ ವ್ಯವಕಲನವನ್ನ ನೋಡೋಣ. ಸೇಮ್ ವ್ಯವಕಲನ ಸಂಕಲನಗ ಸ್ವಲ್ಪ ಅಷ್ಟೇನ್ ಡಿಫ್ರೆನ್ಸ್ ಇಲ್ಲ. ಇದ್ರೊಳಗೆ ಕಲ್ತ್ರು ಕರೆಕ್ಟ್ ಬರ್ತೈತಿ. ಇಲ್ಲಿ ನೋಡ್ರಿ, ವ್ಯವಕಲನ. ಹೌದಾ? ಸೇಮ್ ಇಲ್ಲಿ ಹಂಗೆ ಇದೆ. ವ್ಯವಕಲನ ಅಂದ್ರೆ ಈಗ ಪ್ಲಸ್ ಮೈನಸ್ ಪ್ಲಸ್. ಇವಾಗ ಏನ್ ಮಾಡ್ಬೇಕು? ಮತ್ತ ಸೇಮ್ ಚಿಹ್ನೆಗಳಿದ್ರೆ ನಾವೇನ್ ಮಾಡ್ಬೇಕು? ಇಲ್ಲೇ ಪ್ಲಸ್ ಮಾಡ್ಬೇಕು. ಸೊ ಇಲ್ಲಿ ಏನಾಗ್ಬಿಡ್ತೈತಿ ನೋಡ್ರಿ, ನಮಗೆ ಇಲ್ಲಿ ಮೈನಸ್ ಬಂದಿದ್ದಕ್ಕೆ ನಾವು ಮತ್ತೆ ಇಲ್ಲಿ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕಾಗ್ತೈತಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೇನೆ. +4 - +3. ಕರೆಕ್ಟ್? +4 ಮೈನಸ್ ಇಂಟು +3 ಐತಿ. +4 ಮೈನಸ್ ಇಂಟು ಪ್ಲಸ್ -3. ಕರೆಕ್ಟ್? ಈಗ ನೋಡ್ರಿ, 4 ಇಲ್ಲಿ ಮತ್ತೆ ವಿಜಾತಿಯ ಚಿಹ್ನೆಗಳ ಬಂದು ನಮ್ಗೆ ಸೇಮ್ ಸಂಕಲನದ ರೂಲ್ಸ್ ಏನದೋ ಇಲ್ಲಿ ಸ್ವಲ್ಪ ನಾವು ಅದನ್ನ ಸೇಮ್ ಫಾಲೋ ಮಾಡ್ತೀವಿ. ಪ್ಲಸ್ ಮೈನಸ್ ಅಂದ್ರೆ ವಿಜಾತಿಯ ಚಿಹ್ನೆಗಳ ಬಂದು, ವಿಜಾತಿಯ ಚಿಹ್ನೆಗಳಂದ್ರೆ ನಾವೇನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. 4 - 3 ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ? 1 ಬಂತು. ಬಟ್ ದೊಡ್ಡ ಅಂಕೆಯ ಚಿಹ್ನೆ ಯಾವ್ದಿದೆ? ನಮಗೆ ಪ್ಲಸ್ ಇದೆ. ಕರೆಕ್ಟ್?
ಈ ರೀತಿ ನಾವು ವ್ಯವಕಲನದ ಚಿಹ್ನೆಗಳಿಂದ ನಾವೇನ್ ಮಾಡ್ಬೋದು, ಈಸಿಯಾಗಿ ನಾವು ಲೆಕ್ಕವನ್ನ ಮಾಡ್ಬೋದು. ಇನ್ನೊಂದು ತೋರಿಸ್ತೇನೆ ನೋಡ್ರಿ. ಮೈನಸ್ ಪ್ಲಸ್ ಮೈನಸ್, ಇಲ್ಲೇ ಮೈನಸ್ ಬಂತು. ಎರಡು ಮೈನಸ್ ಬಂದು ಅಂದ್ರೆ ಇಲ್ಲೇ ಸಜಾತಿಯ ಚಿಹ್ನೆಗಳು ಬಂದು, ಬಟ್ ಇಲ್ಲೇ ಮೈನಸ್ ಮಾಡೋದ್ರಿಂದ ಮತ್ತು ಮೈನಸ್ ಆಗ್ತೈತಿ. ನಮ್ಗೆ ಏನಾಗ್ತೈತಿ, ಇಲ್ಲೇ ನಾವೇನ್ ಮಾಡ್ಬೇಕು, ಇಲ್ಲೇ ಪ್ಲಸ್ ಮಾಡ್ಬೇಕು. ಇಲ್ಲೇ ಮೈನಸ್, ಇಲ್ಲಿ ಮೈನಸ್ ಮಾಡ್ತೀವಲ್ಲ, ಇಲ್ಲಿ ಏನಾಗ್ಬಿಡ್ತೈತಿ ನಮ್ಗೆ, ಈಗ ಅದು ಮತ್ತು ಪ್ಲಸ್ ಮಾಡ್ತೀವಿ, ಇಲ್ಲ ಮೈನಸ್ ಮಾಡ್ಬೇಕಾಗ್ತೈತಿ. ಹೌದಾ? ಇಲ್ಲಿ ನೋಡ್ರಿ, -4 ಕರೆಕ್ಟ್, ಮೈನಸ್ ಇಂಟು -3, ಮೈನಸ್ ಇಂಟು -3 ಇದೆ. ಸೊ ಇಲ್ಲಿ ನೋಡ್ರಿ, -4 ಇಲ್ಲೇ ಪ್ಲಸ್ ಮಾಡಿದ್ರೆ ನಮ್ಗೆ ಇಲ್ಲಿ ಏನಾಗ್ತೈತಿ, ಚಿಹ್ನೆಗಳು ಚೇಂಜ್ ಆಗ್ತಾವ. ಸಜಾತಿಯ ಚಿಹ್ನೆಗಳು ಇದ್ರೂನು, ಬಟ್ ಇಲ್ಲಿ ನಡು ಮೈನಸ್ ಇದ್ದಿದ್ದಕ್ಕ ಚಿಹ್ನೆಗಳು ಚೇಂಜ್ ಆಗೋದ್ರಿಂದ ನಾವು ಇಲ್ಲಿ ಏನ್ ಮಾಡ್ಬೋದು, ಮೈನಸ್ ಮಾಡ್ಬೋದು. ನಮಗ್ ಗೊತ್ತಿರೋದು ಸಜಾತಿಯ ಚಿಹ್ನೆಗಳು, ಬಟ್ ಇಲ್ಲಿ ಏನ್ ಮಾಡ್ಬೇಕು ನಾವು, ಮೈನಸ್ ಆಗ್ತೈತಿ ನೋಡ್ರಿ. ಈಗ ಈ ಲೆಕ್ಕದೊಳಗ ಮೈನಸ್ ಇಂಟು ಮೈನಸ್ ಏನಾಯ್ತು, +3 ಆಯ್ತು. ಕರೆಕ್ಟ್. ಈಗ ಮತ್ತೆ ವಿಜಾತಿಯ ಚಿಹ್ನೆಗಳು ಬಂದ್ಬಿಟ್ಟು ನಮಗ. ಸೊ -4 + 3 ಏನಾಯ್ತು, -4 ಅಂದ್ರೆ 4 - 3 ಮಾಡಿದ್ರೆ 1 ಬಂತು. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮ್ಗೆ ಏನಾಗ್ಬಿಡ್ತು, ಮೈನಸ್ ಬಂತು. ಕರೆಕ್ಟ್. ಈ ರೀತಿ ವ್ಯವಕಲನದ ಸೇಮ್, ವ್ಯವಕಲನ ಮತ್ತು ಇದು ಸಂಕಲನ ಆಲ್ಮೋಸ್ಟ್ ಸೇಮ್ ಇದೆ. ಕರೆಕ್ಟ್. ಇಲ್ಲಿ ನೋಡ್ರಿ, ನಾನು ನಿಮಗೊಂದು ಎಡಿಷನ್ ರೂಲ್ದಿಂದ ಒಂದು ಕರೆಕ್ಟ್ ಎಡಿಷನ್ ರೂಲ್ದಿಂದ ನಾ ಇಲ್ಲೊಂದಿಷ್ಟು ಲೆಕ್ಕಗಳನ್ನು ಮಾಡೇನಿ. ಸ್ವಲ್ಪ ನೋಡ್ರಿ ನೀವು, ಯಾವ ಕರೆಕ್ಟ್ ಆನ್ಸರ್ ಯಾವ್ದು ಬರ್ತೈತಿ ಅಂತೇಳಿ. ಇಲ್ಲಿ -7 + 4 - 2 ಇದರ ಆನ್ಸರ್ ಏನ್ ಇರ್ಬೋದು ಅಂತ ಗೆಸ್ ಮಾಡ್ರಿ. -7 + 4 - 2 ಅಂದ್ರ ಇದರ ಆನ್ಸರ್ ಏನ್ ಇರಬಹುದು ಅಂದ್ರ, ಇಲ್ಲಿ ನೋಡ್ರಿ, -7 + 4 ಇವೆರಡು ವಿಜಾತಿಯ ಚಿಹ್ನೆಗಳಾದವು. ಮೈನಸ್ ಮಾಡ್ರಿ ಅಂದ್ರ 7 - 4 ಎಷ್ಟಾಯ್ತು, 3 ಆಯ್ತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇದೆ. -2 ಅಂದ್ರೆ ಎಷ್ಟಾಯ್ತು ನಮಗ, ಮೈನಸ್, ನೋಡ್ರಿ ಆನ್ಸರ್ ಎಷ್ಟು ಬಂತು, -5 ಬಂದಿದೆ. ಕರೆಕ್ಟ್, -5 ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ನೋಡ್ರಿ ಪ್ರಾಬ್ಲಮ್. -12 + 10 + 8 ಇದ್ರದ್ದು ಆನ್ಸರ್ ಏನಿರ್ಬೋದು, ಸ್ವಲ್ಪ ಗೆಸ್ ಮಾಡ್ರಿ. -12 + 10 ಗೆಸ್ ಮಾಡ್ರಿ. ಇಲ್ಲಿ ನೋಡ್ರಿ, -12 + 10 ಆದ್ರೆ ಏನಾಯ್ತು ನಮಗಿಲ್ಲಿ, ಇವೆರಡು ವಿಜಾತಿಯ ಚಿಹ್ನೆಗಳಾದವು. ಅವಾಗ ಏನ್ ಬಂತು ನಮಗ, -2 ಬಂತು. 12 - 10 ಮಾಡಿದ್ರೆ ನಮಗೇನಾಯ್ತು, -2 ಬಂತು. ಪ್ಲಸ್ ಇದೊಂದು 8 ಮಾಡಿದ್ವಿ ಅಂದ್ರೆ ನಾವೇನಾಯ್ತು, 8 - 2 ಮಾಡಿದ್ರ 6 ಬಂತು. ಆನ್ಸರ್ ಬಂದಿದೆ ನೋಡೋಣ. ಕರೆಕ್ಟ್, 6 ಬಂದಿದೆ. ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, -11 + 4 - 4 ಇದ್ರ ಆನ್ಸರ್ ಏನಿರ್ಬೋದು, ಸ್ವಲ್ಪ ಗೆಸ್ ಮಾಡ್ರಿ. ಇಲ್ಲಿ -11 + 4 - 4 ನೀವು ಆಲ್ರೆಡಿ ಸ್ವಲ್ಪ ತಲೆ ಓಡಿಸಿದ್ರೆ ಇಲ್ಲೇ ನಮಗೆ ಇವೆರಡು ಕ್ಯಾನ್ಸಲ್ ಆಗ್ಬಿಡ್ತಾವ. +4 - 4 ಅಂದ್ರೆ ನಮ್ಗೆ ಇವೆರಡು ಏನಾಗ್ಬಿಡ್ತಾವ, 0 ಆಗ್ಬಿಡ್ತೈತಿ. ವಿಜಾತಿಯ ಚಿಹ್ನೆಗಳಿದ್ದಾಗ ನಾವು ಮೈನಸ್ ಮಾಡ್ಬೇಕು. 4 - 4 0 ಆಯ್ತು. ನಮಗೆ ಉಳಿದಿದ್ದು ಏನಾಯ್ತು, -11 ಅಷ್ಟೇ ಉಳಿತು. ಕರೆಕ್ಟ್, -11. ನೆಕ್ಸ್ಟ್ ಇಲ್ಲಿ ನೋಡ್ರಿ, +5 - 6 - 5 +5 - 6 - 5 ಇದೆ. ಕರೆಕ್ಟಾ? ಇದರ ಆನ್ಸರ್ ಏನಿರ್ಬೋದು, ಗೆಸ್ ಮಾಡ್ರಿ. ಇಲ್ಲಿ ಸೇಮ್ ಇದ ಲೆಕ್ಕದಂಗ ಇಲ್ಲಿ ನೋಡ್ರಿ, +4 - 4 ಕ್ಯಾನ್ಸಲ್ ಆಯ್ತು. ಅದೇ ರೀತಿ +5 - 5 ಕ್ಯಾನ್ಸಲ್ ಆಯ್ತು. ನಮ್ಗೆ ಏನ್ ಉಳಿತು, -6 ಉಳಿತು. -6 ಉಳಿತು. ನೋಡ್ರಿ ಆನ್ಸರ್ -6 ಇದೆ. ಕರೆಕ್ಟ್.
ಈ ರೀತಿ ನಾವು ಚಿಹ್ನೆಗಳನ್ನ ನಮಗೆ ಸರಿಯಾದ ಕಾನ್ಸೆಪ್ಟ್ ಒಳಗೆ ನಾವು ಅರ್ಥ ಮಾಡ್ಕೊಂಡಿವಿ ಅಂದ್ರೆ ಲೆಕ್ಕಗಳನ್ನ ಎಲ್ಲಿಯೂ ತಪ್ಪು ಚಾನ್ಸ್ ಇಲ್ಲ. ಇದು ಯಾವ್ದು ಹೇಳ್ರಿ? ಸಂಕಲನದ ಚಿಹ್ನೆ. ಇದು ಸಂಕಲನದ ಚಿಹ್ನೆಯ ನಿಯಮ. ಇದು ಸೇಮ್ ವ್ಯವಕಲನಕ್ಕೂ ಸೇಮ್ ಇರ್ತೈತಿ. ನಾ ಅದಕ್ಕೆ ವ್ಯವಕಲನ ಮಾಡಿಲ್ಲ, ಜಸ್ಟ್ ಇದು ಎಡಿಷನ್ ಇದ್ದು. ಕರೆಕ್ಟ್? ಈಗ ನೆಕ್ಸ್ಟ್ ಗುಣಾಕಾರದ ನಿಯಮಗಳನ್ನ ನೋಡೋಣ. ನೋಡ್ರಿ, ಗುಣಾಕಾರ. ಹೌದಾ? ಗುಣಾಕಾರ. ಇದ್ರೊಳಗೆ ಚಿಹ್ನೆಗಳು ಯಾವಿದಾವ್ ನೋಡೋಣ. ಪ್ಲಸ್, ಇಂಟು ಪ್ಲಸ್. ಪ್ಲಸ್ ಇಂಟು ಪ್ಲಸ್ ಆದ್ರೆ ಏನಾಯ್ತು ಹೇಳ್ರಿ? ಚಿಹ್ನೆಗಳು ಯಾವ್ದು ಬರ್ತಾವು? ಪ್ಲಸ್ ಬರುತ್ತೆ. ಕರೆಕ್ಟ್? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್. ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಹೇಳ್ರಿ? ಮೈನಸ್ ಬರುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಏನ್ ಬರ್ತೈತಿ ಹೇಳ್ರಿ? ಪ್ಲಸ್ ಬರ್ತೈತಿ. ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್, ಇಲ್ಲೇನ್ ಬಂತು? ಮೈನಸ್ ಬಂತು. ಕರೆಕ್ಟ್? ಈಗ ಒಂದು ಲೆಕ್ಕ ಮಾಡಿ ತೋರಿಸ್ತೇನೆ, ಅಂದ್ರೆ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, +2 ಇಂಟು +3. ಕರೆಕ್ಟ್? ಫಸ್ಟ್ ನಾವು ಈ ಗುಣಾಕಾರ ಒಳಗೆ ಏನ್ ಮಾಡ್ಬೇಕು? ಫಸ್ಟ್ ಅಂದ್ರ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ನಾವು ಬರಿಬೇಕು. ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಬರಿಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಏನಿದೆ ನೋಡ್ರಿ, ನಮಗಿಲ್ಲಿ ಪ್ಲಸ್ ಇಂಟು ಪ್ಲಸ್ ಎರಡೂ ಕಡೆ ಪ್ಲಸ್ ಬಂದಂದ್ರ ಇಲ್ಲಿ ಚಿಹ್ನೆ ಯಾವ್ದು ಬರ್ತೈತಿ? ನಮಗ ಪ್ಲಸ್ ಬರ್ತೈತಿ. ಸೊ ಮೊದಲು ಪ್ಲಸ್ ಚಿಹ್ನೆಯನ್ನ ಬರೆದು ಆಮೇಲೆ ಈ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು. ಕರೆಕ್ಟ್? 2 ಮೂರ್ಲೆ ಎಷ್ಟು? 6. 2 3 is 6. ಕರೆಕ್ಟ್? ನೆಕ್ಸ್ಟ್ ಮತ್ತೆ ಇದೇ ಸೇಮ್ ಲೆಕ್ಕನ ನಾನು ಮತ್ತೆ ಚಿಹ್ನೆಗಳನ್ನ ಚೇಂಜ್ ಮಾಡಿಕೊಡ್ತೇನೆ ನೋಡ್ರಿ. +2 ಇಂಟು -3. ಕರೆಕ್ಟ್? +2 ಇಂಟು -3 ಇಸ್ ಈಕ್ವಲ್ ಟು, ಈಗ ಮತ್ತೇನ್ ಮಾಡ್ಬೇಕು ನಾವು? ಪ್ಲಸ್ ಇಂಟು ಮೈನಸ್ ಇದ್ರೆ ಏನಿದೆ ನೋಡ್ರಿ ಚಿಹ್ನೆ? ಮೈನಸ್ ಇದೆ. ಕರೆಕ್ಟ್? ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್. ಪ್ಲಸ್ ಇಂಟು ಮೈನಸ್ ಅಂದ್ರ ಮೈನಸ್ ಚಿಹ್ನೆ ಬರ್ತೈತಿ. ಸೊ ಇಲ್ಲಿ ನೋಡ್ರಿ, 2 3 ಏನಾಯ್ತು? ನಮ್ಗ 6 ಆಯ್ತು. ಗೊತ್ತಿರ್ಬೇಕು ನಿಮಗ ಅನ್ಸಾಕತ್ತಿರ್ಬೇಕು. ಆನ್ಸರ್ ಸೇಮ್ ಬರ್ತೈತಿ, ಬಟ್ ಚಿಹ್ನೆಗಳು ನಮಗ ಚೇಂಜ್ ಆಗ್ತಾವು. ನಾವು ತಪ್ಪು ಮಾಡೋದೇ ಇಲ್ಲೇ. ನಮಗೆ ಚಿಹ್ನೆಗಳ ಪರಿಕಲ್ಪನೆ ಸರಿ ಇಲ್ಲ ಅಂದ್ರೆ ಆನ್ಸರ್ 6 ಬಂದಿದೆ ಅಂತ ಬಿಟ್ಬಿಡ್ತೇವೆ, ಬಟ್ ಅದು ಚಿಹ್ನೆಗಳ ಮೇನ್ ಇಂಪಾರ್ಟೆಂಟ್ ಇರ್ತೈತಿ. ಕರೆಕ್ಟ್? ನೀವು -6 ಬರೆಯುವಲ್ಲಿ +6 ಬರದ್ರಿ ಅಂದ್ರ ರಾಂಗ್ ಆಕೈತಿ, ಅಥವಾ +6 ಬರೆಯುವಲ್ಲಿ -6 ಬರದ್ರಿ ಅಂದ್ರ ರಾಂಗ್ ಆಗ್ತೈತಿ. ಕರೆಕ್ಟ್? ನೆಕ್ಸ್ಟ್ ಇದೇ ಸೇಮ್ ಸಂಖ್ಯೆನ ತಗೋತೇನೆ. -2 ಇಂಟು -3. -2 ಇಂಟು -3. ಇಲ್ಲಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಏನಿದೆ ನೋಡ್ರಿ? ನಮಗ ಪ್ಲಸ್ ಚಿಹ್ನೆ ಬಂದಿದೆ. ಕರೆಕ್ಟ್? ಮೈನಸ್ ಇಂಟು ಮೈನಸ್ ಮಾಡಿದ್ರೆ ನಮಗ ಪ್ಲಸ್ ಬರ್ತೈತಿ. ಸೊ ಮೊದಲು ಪ್ಲಸ್ ಚಿಹ್ನೆಯನ್ನ ಇಟ್ಟು ನೆಕ್ಸ್ಟ್ ನಾವೇನ್ ಮಾಡ್ಬೇಕು? 2 3 ಎಷ್ಟಾಯ್ತು ನೋಡ್ರಿ? 6. ಕರೆಕ್ಟ್? 2 ಮೂರ್ಲೆ 6. ಸೇಮ್ ಮತ್ತ ಸೇಮ್ ಈ ಚಿಹ್ನೆ ಒಂದ್ಸಲ ನೋಡೋಣ. -2 ಇಂಟು +3. -2 ಇಂಟು +3. ಸೊ ಇಲ್ಲಿ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಏನ್ ಬಂದಿದೆ? ನಮ್ಗೆ ಆನ್ಸರ್ ಇಲ್ಲೇ ಮೈನಸ್ ಬಂದಿದೆ. ಇದು ನಮಗ ಲಕ್ಷ ಇರ್ಬೇಕು. ಇವನ್ ನಮ್ಗೆ ಯಾವಾಗ ಅಂದ್ರೆ ಅಪ್ ಟು ನಮ್ದು ಎಜುಕೇಶನ್ ಮುಗಿಮಟ ಈ ಚಿಹ್ನೆಗಳನ್ನ ನೆನಪಿಟ್ಕೊಂಡ್ರೆ ಏನು ತಪ್ಪಿಲ್ಲ. ಸೊ ಇಲ್ಲಿ ನೋಡ್ರಿ, ಮೈನಸ್ ಬಂದಿದೆ ಅಲ್ಲ, ಸೊ ಇಲ್ಲೇ ಮೈನಸ್ ಬರದ. 2 ಇಂಟು 3 ಎಷ್ಟಾಯ್ತು ನೋಡ್ರಿ? 6 ಆಯ್ತು. ಕರೆಕ್ಟ್? ಇಲ್ಲಿ ನೋಡ್ರಿ, ಸೇಮ್ ಆನ್ಸರ್ ಬಂದಿದೆ, ಬಟ್ ಚಿಹ್ನೆಗಳ ವ್ಯತ್ಯಾಸ ಇರೋದ್ರಿಂದ ನಮಗೆ ಚಿಹ್ನೆಗಳು ಎಷ್ಟು ಡಿಫ್ರೆಂಟ್ ಆಗಿ ಬಂದಿದೆ ನೋಡ್ರಿ. ಅಂದ್ರೆ ಇದ್ರ ಮೇಲೆ ನಾವು ಚಿಹ್ನೆಗಳನ್ನ ಎಷ್ಟು ಲಕ್ಷ ಕೊಟ್ಟು ಕಲಿಬೇಕು ಅನ್ನೋದು ನಮಗ ಅರ್ಥ ಆಗ್ಬೇಕು. ಕರೆಕ್ಟ್? ಇಲ್ಲಿ ನೋಡ್ರಿ, ನಾನೊಂದು ಇದ್ರದೊಂದು ಮಲ್ಟಿಪ್ಲಿಕೇಶನ್ ರೂಲ್ಸ್ ಅನ್ನ ತಂದಿದ್ದೀನಿ. ಕರೆಕ್ಟ್? ಮಲ್ಟಿಪ್ಲಿಕೇಶನ್ ಸೈನ್ ರೂಲ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, -2 ಇಂಟು -4 ಇಂಟು
+2 ಅಂತ ಇದೆ. ಕರೆಕ್ಟ್. ಇಲ್ಲಿ ನೋಡ್ರಿ ಇದ್ರದ್ದು ಆನ್ಸರ್ ಎಷ್ಟು ಇರ್ಬೋದು ಗೆಸ್ ಮಾಡ್ರಿ ಸ್ವಲ್ಪ. ಫಸ್ಟ್ ಯಾವಾಗಿದ್ರು ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಮೈನಸ್ ಇಂಟು ಮೈನಸ್ ಏನಿದೆ ನೋಡ್ರಿ, ಪ್ಲಸ್ ಇದೆ. ಕರೆಕ್ಟ್. ಪ್ಲಸ್ ಇಂಟು ಪ್ಲಸ್ ಏನಿದೆ ಮತ್ತು ಪ್ಲಸ್ ಬರ್ತೈತಿ. ಹೌದಾ? ಪ್ಲಸ್ ಬಂತು. ಸೊ ನೋಡ್ರಿ ಇಲ್ಲಿ 2 4 8, 8 2 16. ಕರೆಕ್ಟ್. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 4 8, 8 2 16. ಕರೆಕ್ಟ್. ಹೌದಾ? ಆನ್ಸರ್ ಬಂದೈತೆ ನೋಡೋಣ, ಚೆಕ್ ಮಾಡೋಣ. +16 ಅಂತ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ -6 ಇಂಟು +3 ಅಂತ ಇದೆ. ಇದರ ಆನ್ಸರ್ ಏನಿರ್ಬೋದು ಗೆಸ್ ಮಾಡ್ರಿ ಸ್ವಲ್ಪ. -6 ಇಂಟು +3 ಅಂತ ಇದೆ. ಸೊ ಇಲ್ಲಿ ನೋಡ್ರಿ ಫಸ್ಟ್ ಯಾವಾಗಿದ್ರು ನಾನು ನಿಮಗೆ ಏನ್ ಹೇಳೀನಿ, ಗುಣಾಕಾರ ಚಿಹ್ನೆಗಳನ್ನ ಮೊದಲು ಚಿಹ್ನೆಗಳನ್ನ ಗುಣಾಕಾರ ಮಾಡಬೇಕು. ಸೊ -6 ಇಂಟು +3 ಒಳಗ ಮೈನಸ್ ಇಂಟು ಪ್ಲಸ್ ಏನಾಯ್ತು ನೋಡ್ರಿ, ಮೈನಸ್ ಚಿಹ್ನೆ ಬಂತು. ಆಮೇಲೆ 6 3 ಅಥವಾ 6 3 ಎಷ್ಟು ನೋಡ್ರಿ, 18. ಕರೆಕ್ಟ್. 6 3 18. ಆನ್ಸರ್ ಎಷ್ಟು ಬಂದಿದೆ ನಮಗೀಗ, -18 ಬಂದಿದೆ. ಸೊ ಈ ಬಾಕ್ಸ್ನಾಗ ಆನ್ಸರ್ ನಮ್ದು ಕರೆಕ್ಟ್ ಇದೆ ನೋಡೋಣ. ಕರೆಕ್ಟ್. -18 ಅಂತ ಬಂತು. ಅಂದ್ರೆ ನಾವು ಮಾಡಿದ ಲೆಕ್ಕ ಕರೆಕ್ಟ್ ಇದೆ. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ -7 ಇಂಟು -2 ಇಂಟು 0 ಅಂತ ಇದೆ. ಕರೆಕ್ಟ್. ಈಗ ನೋಡ್ರಿ ಇದರ ಆನ್ಸರ್ ಏನಿರಬಹುದು, ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲೇ 0 ಇದೆ. 0ಗೆ ಯಾವುದೇ ಚಿಹ್ನೆಗಳು ಇರುವುದಿಲ್ಲ. ಇದ್ರದ್ದು ಈಸಿ ಟೆಕ್ನಿಕ್ ನಾನು ಆಮೇಲೆ ಹೇಳ್ತೀನಿ. ಸ್ವಲ್ಪ ಈಗ ನಾ ಹೇಳಿದ್ಮೇಲೆ ನಿಮಗೆ ಟೆಕ್ನಿಕ್ ಮೇಲೆ ಅಷ್ಟೇ ಹೇಳತ್ತೀನಿ. ಇಲ್ಲಿ ನಿಮ್ ಪ್ರಕಾರ ಏನಾಯ್ತು, ಮೈನಸ್ ಇಂಟು ಮೈನಸ್ ಪ್ಲಸ್, ಇದೇನಾಯ್ತು 7 2 14 ಆಯ್ತು. ಬಟ್ ಇಲ್ಲಿ ಇಂಟು 0 ಇದೆ. ಸೊ 14 ಇಂಟು 0 ಏನಾಯ್ತು ನಮಗ, 0 ಆಯ್ತು. ಅಂದ್ರೆ ಆನ್ಸರ್ ಎಷ್ಟು ಬಂತು ನಮಗ, 0 ಬಂತು. ಬಟ್ ಈ ಟೈಪ್ ಲೆಕ್ಕ ಒಳಗ ನಾವು ಟೈಮ್ ಸೇವ್ ಮಾಡೋದು, ಸುಳ್ಳ 7 2 14 ಮಾಡೋದು, ಮೈನಸ್ ಮೈನಸ್ ಇಂಟು ಮಾಡ್ಕೋತ ಕೊಡೋದ್ರಿಂದ ಟೈಮ್ ವೇಸ್ಟ್. ಅದ್ರ ಬದ್ಲಿ ಈ ಇಂಟು ಒಳಗ ನಮ್ಗೆ ಒಂದ್ ಕಡೆ 0 ನೋಡಿದ್ವಿ ಅಂದ್ರ ಇದು ಹೋಲ್ ಪ್ರಾಬ್ಲಮ್ ಎಲ್ಲ ನಮ್ಗೆ ಏನಾಗ್ಬಿಡ್ತೈತಿ, 0 ಆಗ್ಬಿಡ್ತೈತಿ. 0 ಅಂದ್ರೆ ಏನದ್ ಹೇಳ್ರಿ, ಇಲ್ಲಿ 0ದಿಂದ ನಮ್ಗ 0ದಿಂದ ನೀವು ಯಾವ ಸಂಖ್ಯೆಕ್ಕೂ ಗುಣಾಕಾರ ಮಾಡ್ರಿ ಆನ್ಸರ್ ನಮ್ಗೆ ಏನ್ ಇರ್ತೈತಿ, 0 ಇರ್ತೈತಿ. 0 ಇಂಟು ಎನಿಥಿಂಗ್ ಇಸ್ 0. ಹೌದಾ? ಸೊ ಇಲ್ಲಿ ಒಂದ್ ಸಲ 0 ಬಂತಂದ್ರೆ ನಾವ್ ಏನ್ ಮಾಡಂಗಿಲ್ಲ, ಕಣ್ಣು ಮುಚ್ಚಿ 0 ಬಂತ ಬರಿಬಹುದು. ಇದ್ರದ್ದು ಆನ್ಸರು. ಸೊ ಆನ್ಸರ್ ಎಷ್ಟು ಬಂದಿದೆ ನೋಡ್ರಿ, ನಮಗ 0 ಅಂತ ಬಂದಿದೆ. ಕರೆಕ್ಟ್. ನೆಕ್ಸ್ಟ್ ಇದನ್ನ ನೋಡ್ರಿ, -5 ಇಂಟು -3 ಅಂತ ಇದೆ. ಸೊ ಈಗ ನಾನು ನಿಮ್ಗೆ ಹೇಳ್ದಂಗ ಮೈನಸ್ ಇಂಟು ಮೈನಸ್ ಅನ್ನ ಮಾಡ್ಬೇಕು. ಮೈನಸ್ ಇಂಟು ಮೈನಸ್ ಎಷ್ಟಿದೆ ನೋಡ್ರಿ, ನಮ್ಗ ಪ್ಲಸ್ ಆಗತ್ತ. ಕರೆಕ್ಟ್. ಚಿಹ್ನೆಗಳ ನೆನಪಿದ್ರ. ಸೊ ಈಗ 5 3 5 3 ಎಷ್ಟಾಯ್ತು ನೋಡ್ರಿ, 15. ಕರೆಕ್ಟ್. 15 ಪ್ಲಸ್ 15 ಬಂದಿದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 5 3 15. ನೋಡೋಣ ಆನ್ಸರ್ ಕರೆಕ್ಟ್ ಇದೆಯಾ ನಮ್ದು ಅಂತ ಹೇಳಿ. ಕರೆಕ್ಟ್. ಪ್ಲಸ್ 15 ಅಂತ ಬಂದಿದೆ. ಈ ರೀತಿ ಮಲ್ಟಿಪ್ಲಿಕೇಶನ್ ರೂಲ್ಸ್ ಅನ್ನ ನಾವು ಫಾಲೋ ಮಾಡಬೇಕು. ಈ ರೂಲ್ಸ್ ಗಳನ್ನ ಕರೆಕ್ಟ್ ನಾವು ನೆನಪಿಟ್ಕೊಂಡ್ವಿ ಅಂದ್ರೆ ಲೆಕ್ಕಗಳನ್ನ ಎಲ್ಲಿಯೂ ತಪ್ಪಲಿಕ್ಕೆ ಚಾನ್ಸ್ ಇರುವುದಿಲ್ಲ. ಕರೆಕ್ಟ್. ಈಗ ನೆಕ್ಸ್ಟ್ ಏನ್ ಮಾಡೋದು, ಡಿವಿಷನ್. ಲಾಸ್ಟ್ ಏನ್ ಮಾಡೋದು, ಡಿವಿಷನ್ ಅನ್ನೋದನ್ನ ನಾ ಹೇಳ್ಕೊಡ್ತೀನಿ ಈಗ. ನೋಡಿ, ಭಾಗಾಕಾರ. ನೆಕ್ಸ್ಟ್ ಭಾಗಾಕಾರ. ಕರೆಕ್ಟ್. ಭಾಗಾಕಾರ ಒಳಗೆ ನೋಡ್ರಿ ಇಲ್ಲಿ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್. ಕರೆಕ್ಟ್. ಪ್ಲಸ್ ಡಿವೈಡ್ ಇದೊಂಥರ ಗುಣಾಕಾರದ ಚಿಹ್ನೆಗಳು ಗೊತ್ತಿದ್ವು ಅಂದ್ರೆ ನಾವು ಈಸಿಲಿ ಭಾಗಾಕಾರದ ಚಿಹ್ನೆಗಳನ್ನು ನಮಗ ಗೊತ್ತೈತಿ. ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಅಂದ್ರೂ ನಾವು ಈಸಿ ನಮಗ್ ನೆನಪಿರುವಂಗ ಪ್ಲಸ್ ಇಂಟು ಪ್ಲಸ್ ನೋಡ್ಕೋಬೇಕು. ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರ್ತೈತಿ ಹೇಳ್ರಿ, ಪ್ಲಸ್ ಬರ್ತೈತಿ. ಕರೆಕ್ಟ್. ನೆಕ್ಸ್ಟ್ ಪ್ಲಸ್ ಇಂಟು ಡಿವೈಡೆಡ್ ಬೈ ಮೈನಸ್. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇದು ಸೇಮ್. ಪ್ಲಸ್ ಇಂಟು ಮೈನಸ್ ಆನ್ಸರ್ ಏನಿದೆ ನೋಡ್ರಿ, ಸ್ವಲ್ಪ ಮೈನಸ್ ಇದೆ. ಕರೆಕ್ಟ್. ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಅಂತ ಇದೆ.
ನೆಕ್ಸ್ಟ್ ಮೈನಸ್ ಡಿವೈಡೆಡ್ ಬೈ ಮೈನಸ್, ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು ಏನ್ ಬರ್ತದೆ ಹೇಳ್ರಿ, ಪ್ಲಸ್ ಬರ್ತದೆ. ಕರೆಕ್ಟ್. ಒಂಥರ ಮೈನಸ್ ಇಂಟು ಮೈನಸ್ ಮಾಡಿ ನೋಡ್ಬೇಕು, ನಮಗೆ ಕನ್ಫ್ಯೂಸ್ ಆತಂದ್ರ ಡಿವೈಡೆಡ್ ಬೈ ಮಾಡುವಾಗ ಕನ್ಫ್ಯೂಸ್ ಆತಂದ್ರ ಮೈನಸ್ ಇಂಟು ಮೈನಸ್ ಮಾಡಿದ್ವಿ ಅಂದ್ರೆ ನಮಗೆ ಪ್ಲಸ್ ಬರ್ತೈತಿ. ಸೊ ನೆಕ್ಸ್ಟ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್, ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಮಾಡಿದ್ರೆ ನಮ್ಗೆ ಏನ್ ಬರ್ತೈತಿ, ಮೈನಸ್ ಬರ್ತೈತಿ. ಕರೆಕ್ಟ್. ಈ ರೀತಿ ಇದು ಭಾಗಾಕಾರದ ಚಿಹ್ನೆಗಳು, ನಮಗೆ ಭಾಗಾಕಾರದ ಚಿಹ್ನೆಗಳು. ಇಲ್ಲಿ ನೋಡ್ರಿ, ಈಗ ಒಂದು ಎಕ್ಸಾಂಪಲ್ ತೋರಿಸ್ಲಿ ನಾನು. ಈಗ ಫಾರ್ ಎಕ್ಸಾಂಪಲ್ 1 ಇದೆ, 8 ಡಿವೈಡೆಡ್ ಬೈ 4 ಇದೆ. ಕರೆಕ್ಟ್. ಇದಕ್ಕೆ ಪ್ಲಸ್ ಚಿಹ್ನೆ ಇದೆ, ಇದಕ್ಕೆ ಪ್ಲಸ್ ಚಿಹ್ನೆ ಇದೆ. ಇಲ್ಲಿ ನೋಡ್ರಿ, ಈ ರೂಲ್ಸ್ ಅನ್ನ ಫಾಲೋ ಮಾಡೋಣ. ಪ್ಲಸ್ ಪ್ಲಸ್ ಅಂದ್ರೆ ಏನಾಯ್ತು, ನಮ್ಗೆ ಇಲ್ಲಿ ಪ್ಲಸ್ ಬಂತು. ಇದನ್ನ ನೋಡಿ, ಕಟ್ಟ ಹೊಡೀರಿ. 4 1 4 2 ಅಥವಾ 4 1 4 2 ಆನ್ಸರ್ ಎಷ್ಟು ಬಂತು ನಮ್ಗೆ, ಪ್ಲಸ್ 2 ಅಂತ ಬಂತು. ಕರೆಕ್ಟ್. ಇಲ್ಲಿ ನೋಡೋಣ, ಎರಡನೇದು ಏನಿದೆ ನೋಡ್ರಿ, ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂತ ಇದೆ. ಸೊ ಸೇಮ್ ಇದೇ ಪ್ರಾಬ್ಲಮ್ ನಾನು ತಗೋತೇನೆ, ನಿಮಗೆ ಆನ್ಸರ್ ನಿಮ್ಗೆ ಸ್ವಲ್ಪ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ತಿಳಿತೈತಿ ಅಂತ. ಪ್ಲಸ್ 8 ಡಿವೈಡೆಡ್ ಬೈ ಮೈನಸ್ 4. ಕರೆಕ್ಟ್. ಸೇಮ್ ಚಿಹ್ನೆ. ಇಲ್ಲಿ ನೋಡ್ರಿ, ಪ್ಲಸ್ ಮೈನಸ್ ಇದ್ದಾಗ ಆನ್ಸರ್ ಏನ್ ಬಂದಿದೆ, ನಮ್ಗೆ ಮೈನಸ್ ಒಳಗೆ ಬಂದಿದೆ. ಸೊ ಇಸ್ ಈಕ್ವಲ್ ಟು ಮೈನಸ್ ಬರದ. ಇಲ್ಲಿ ನೋಡ್ರಿ, 4 1 4 2 ಅಂದ್ರೆ ಎಷ್ಟು ಬಂತು ನಮಗ, ಮೈನಸ್ 2 ಬಂತು. ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್ ಯಾವ್ದಿದೆ ನೋಡ್ರಿ, ಇಲ್ಲಿ ಮೈನಸ್ ಮೈನಸ್ ಅಂತ ಇದೆ. ಸೇಮ್ ಇದೇ ಸಂಖ್ಯೆನ ತಗೋತೇನೆ ನಾವು. ಮೈನಸ್ 8 ಡಿವೈಡೆಡ್ ಬೈ ಮೈನಸ್ 4. ಕರೆಕ್ಟ್. ಇಲ್ಲಿ ನೋಡ್ರಿ, ಮೈನಸ್ ಡಿವೈಡೆಡ್ ಬೈ ಮೈನಸ್ ಇದ್ದಾಗ ನಮ್ಗೆ ಆನ್ಸರ್ ಏನ್ ಬಂದಿದೆ, ಪ್ಲಸ್ ಬಂದಿದೆ. ಸೊ ಇಸ್ ಈಕ್ವಲ್ ಟು ಪ್ಲಸ್ ಬರದ 4 1 4 2 ಅಂದ್ರೆ 2 ಬಂತು. ಕರೆಕ್ಟ್. 4 2 ತಿಳಿತಾ? ಕರೆಕ್ಟ್. ಈಗ ಇದೊಂದು ಉಳಿದಿದೆ, ಇದೊಂದು ಮಾಡ್ತೀನಿ. ಲಾಸ್ಟ್ ಇದನ್ನ ನೋಡೋಣ. ಮೈನಸ್ 8 ಡಿವೈಡೆಡ್ ಬೈ ಪ್ಲಸ್ 4 ಅಂತ ಇದೆ. ಕರೆಕ್ಟ್. ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇದ್ದಾಗ ನಮಗೆ ಏನ್ ಬಂದಿದೆ ನೋಡ್ರಿ, ಆನ್ಸರು ಮೈನಸ್ ಬಂದಿದೆ. ಸೊ ಮೈನಸ್ 4 1 4 2 ಎಷ್ಟು ಬಂತು, ಮೈನಸ್ 2 ಬಂತು. ಈ ರೀತಿ ಭಾಗಾಕಾರ ಚಿಹ್ನೆಗಳನ್ನು ನಾನಿಲ್ಲಿ ನೋಡ್ಬೋದು. ಕರೆಕ್ಟ್. ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರಗಳನ್ನು ನಾವು ಈ ರೀತಿ ಚಿಹ್ನೆಗಳ ಪರಿಕಲ್ಪನೆ ನಮಗೆ ಕರೆಕ್ಟ್ ಗೊತ್ತಿತ್ತಂದ್ರೆ ನಾವು ಈ ರೀತಿ ಮಾಡಬಹುದು. ಕರೆಕ್ಟ್. ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡೋಣ. ಈಗ ಹಂಗೆ ಒಂದು ಎಕ್ಸಾಂಪಲ್ಸ್ 1 ಮಿನಿಟ್. ಹೌದಾ? ಇಲ್ಲಿ ನೋಡ್ರಿ, ಮೈನಸ್ 6 ಪ್ಲಸ್ 8 ಮೈನಸ್ 2 ಮೈನಸ್ 4 ಇಸ್ ಈಕ್ವಲ್ ಟು. ನೋಡ್ರಿ, ಇದ್ರ ಆನ್ಸರ್ ಏನಿರ್ಬೋದು ಅಂತ ಸ್ವಲ್ಪ ನೀವು ಗೆಸ್ ಮಾಡಿ. ಕರೆಕ್ಟ್. ಇಲ್ಲಿ ನೋಡ್ರಿ, ಫಸ್ಟ್ ನಾವೇನ್ ಮಾಡ್ಬೇಕು, ಎರಡೆರಡೇ ಸಂಖ್ಯೆಗಳನ್ನ ಕೂಡಿಸ್ಬೇಕು ಅಥವಾ ಕಳಿಬೇಕು. ಅದೇನಿದೆ ಅಂತ ನೋಡೋಣ. ಮೈನಸ್ 6 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರ್ತೈತೆ ನೋಡ್ರಿ. ಇವೆರಡು ವಿಜಾತಿ ಚಿಹ್ನೆಗಳದಾವು. ನಾ ಹೇಳ್ದಂಗೆ ನಿಮ್ಗೆ ಈಗ ಮೈನಸ್ ಮಾಡ್ಬೇಕು. ಮೈನಸ್ 6 ಪ್ಲಸ್ 8 ಮಾಡಿದಾಗ ಏನ್ ಮಾಡ್ಬೇಕು, ನಾವೀಗ ಮೈನಸ್ ಮಾಡ್ಬೇಕಲ್ಲ. ದೊಡ್ಡ ಸಂಖ್ಯೆ ಒಳಗ ಸಣ್ಣ ಸಂಖ್ಯೆನ ಮೈನಸ್ ಮಾಡ್ಬೇಕು. 8 ಮೈನಸ್ 6 ಮಾಡಿದ್ರೆ ಎಷ್ಟು ಬಂತ ಹೇಳ್ರಿ, 2. ಕರೆಕ್ಟ್. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನ್ ಬಂತು ನಮಗ, ಪ್ಲಸ್ ಬಂತು. ಇಲ್ಲಿ ಮೈನಸ್ 2 ಬಂತು, ಮೈನಸ್ 4 ಆಸ್ ಇಟ್ ಇಸ್ ಬಂತು. ಕರೆಕ್ಟ್. ಈಗ ನೋಡ್ರಿ, ಮತ್ತೆ ಇವೆರಡು ಸಂಖ್ಯೆಗಳನ್ನ ನಾನು ಕೂಡಿಸ್ಬೇಕು ಅಥವಾ ಮೈನಸ್ ಮಾಡ್ಬೇಕು. ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ಬೇಕು. ಪ್ಲಸ್ ಮೈನಸ್ ಇದ್ದಾಗ ನಿಮಗೆ ಆಲ್ರೆಡಿ ನಾನು ಒಂದು ಚಾರ್ಟ್ ಒಳಗೆ ತೋರಿಸಿದೆ. ಸೇಮ್ ಸಂಖ್ಯೆ ಡಿಫ್ರೆಂಟ್ ಚಿಹ್ನೆ ಇದ್ರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ಬಿಡ್ತೈತೆ. ಅಂದ್ರೆ +2 -2 ಹೋತು ಅಂದ್ರೆ ಅದರ ಆನ್ಸರ್ ಏನಿರ್ತೈತಿ, 0 ಬರ್ತೈತಿ. ಸೊ 0 - 4 ನಮಗೆ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, -4 ಬರ್ತೈತಿ. ಕರೆಕ್ಟ್. ಈ ರೀತಿ ನಾವು ಲೆಕ್ಕಗಳನ್ನ ಮಾಡಬಹುದು. ಇನ್ನೊಂದು ಟೈಪ್ ನೋಡೋಣ. ಈ ಸಲ ಗುಣಾಕಾರ ಒಂದು ನೋಡ್ತೇನೆ. -2 × -4
ಇಂಟು ಮೈನಸ್ 3 ಕರೆಕ್ಟ್. ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಮೊದಲ ಗುಣಾಕಾರ ಒಳಗೆ ನಾವೇನ್ ಮಾಡ್ಬೇಕು, ಚಿಹ್ನೆಗಳನ್ನ ಗುಣಾಕಾರ ಮಾಡಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಕರೆಕ್ಟ್. ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತ, ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ ನೋಡ್ರಿ ಆಮೇಲೆ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ. 2 4 8, 8 3 24, ಕರೆಕ್ಟ್. 8 3 24. ಇದ್ರದ್ದು ನಿಮ್ಗೆ ಸರಿಯಾದ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಒಂದಿಷ್ಟು ಹೋಮ್ವರ್ಕ್ ಕೊಡ್ಬೋದಾ ನೋಡ್ರಿ. ನೀವು ಸ್ವಲ್ಪ ಗೆಸ್ ಮಾಡ್ರಿ ನೋಡೋಣ. ಹೌದಾ, ಇಲ್ಲಿ ಫಸ್ಟ್ ಒನ್ -10 + 6 + 4 -11. ಹೌದಾ, ನೆಕ್ಸ್ಟ್ -20 + 8 + 16 + 20. -5 + 4 + 3 -4. 2 into -20 into 0. ಕರೆಕ್ಟ್. ಇಷ್ಟು ಪ್ರಾಬ್ಲಮ್ಸ್ ಅನ್ನ ನೀವು ಟ್ರೈ ಮಾಡ್ರಿ ನೋಡೋಣಂತ. ಇಲ್ಲಿಗೆ ನಮ್ದು ಇದು ಗಣಿತದ ಚಿಹ್ನೆಗಳು ಅನ್ನುವ ಒಂದು ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಕರೆಕ್ಟ್. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕ್ವಶನ್ ಕೇಳ್ಬೋದು. ನಿಮ್ಗೆ ಯಾವ್ದಾದ್ರು ಚಿಹ್ನೆಗಳ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಡೌಟ್ಸ್ ಅನ್ನ ಕೇಳ್ಬೋದು. ಏನು ಡೌಟ್ಸ್ ಇಲ್ವಾ? ಹಾಗಾದ್ರೆ ಇಲ್ಲಿಗೆ ಈ ಪಾಠ ಗಣಿತದ ಚಿಹ್ನೆಗಳನ್ನುವ ಈ ಟಾಪಿಕ್ ಅನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಕಾರ್ತಿಕ್.